ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಡೈಲಿ ಕುಕ್ಕಿಂಗ್ ಬ್ಲಾಗ್ಸ್. ಇವತ್ತಿನ ವಿಡಿಯೋದಲ್ಲಿ ಬೆಳಗ್ಗೆ ತಿಂಡಿ ಜೊತೆಗೇ ನಾನು ಮಧ್ಯಾಹ್ನಕ್ಕೂ ಸಹ ಅಡುಗೆ ಪ್ರಿಪ್ರೇಷನ್ ಮಾಡ್ಕೋತಾ ಇದ್ದೀನಿ. ದಿನಾ ಬೇಳೆ ಸಾಂಬಾರು ಅದು ಇದು ಅಂತ ಬೇಜಾರಾಗ್ತಾನೆ ಇರುತ್ತೆ. ಹಾಗಾಗಿ ಇವತ್ತು ಸ್ವಲ್ಪ ಕಾಳುಗಳು ಅಂದರೆ ಒಂದು ಪಲ್ಯ ಥರನೂ ಇರಲಿ ಅಂತ ಅಂದ್ಬಿಟ್ಟು ಬಸ್ಸಾರು ಮಾಡ್ತಾಯಿದ್ದೀನಿ. ಹಾಗೆಯೇ ಇವತ್ತು ಬೆಳಗ್ಗೆ ತಿಂಡಿಗೆ ಪುಳಿಯೋಗರೆ ಮಾಡಿದ್ದೆ. ಅಂದರೆ ನಾನು ತುಂಬ ಅಪರೂಪ ಪುಳಿಯೋಗರೆ ಮಾಡೋದು, ತಿಂಗ್ಳಿಗೆ ಒಂದು ಸಲ ಅಷ್ಟೇ ಅಪರೂಪಕ್ಕೆ ಮಾಡೋದು. ಹಾಗಾಗಿ ನಾನು ಪುಳಿಯೋಗರೆ ಗೊಜ್ಜೆಲ್ಲ ಏನೂ ರೆಡಿ ಮಾಡಿ ಇಟ್ಕೊಳ್ಳಲ್ಲ. ಇನ್ಸ್ಟೆಂಟಾಗಿ ಹೊರಗಡೆ ಸಿಗುತ್ತೆ ನೋಡಿ, ಅದನ್ನೇ ತಂದು ಒಂದು ಸ್ವಲ್ಪ ಹುಣಸೆ ಹುಳಿ ಹಾಕಿ ಒಗ್ಗರಣೆ ಹಾಕಿ ಪುಳಿಯೋಗರೆ ಕಲಿಸ್ಬಿಡ್ತೀನಿ. ಆ್ಯಂಡ್ ನನಗೆ ಪುಳಿಯೋಗರೆ ಆಗಿರಲಿ ಚಿತ್ರಾನ್ನ ಆಗಿರಲಿ ಸ್ವಲ್ಪ ಮೊಸರಿದ್ರೆ ತುಂಬ ಇಷ್ಟಪಟ್ಟು ತಿಂತೀನಿ. ಹಾಗಾಗಿ ಸ್ವಲ್ಪ ಮೊಸರು ಜೊತೆಗೆ ಪುಳಿಯೋಗರೆನ ತಿಂತಾಯಿದ್ದೀನಿ. ಹಾಗೆಯೇ ತಿಂಡಿ ಎಲ್ಲ ತಿಂದಿದ್ದಾದ ನಂತರ ಇಲ್ಲಿ ಮಧ್ಯಾಹ್ನ ಅಡುಗೆಗೆ ಸ್ವಲ್ಪ ಪ್ರಿಪ್ರೇಷನ್ ಮಾಡ್ಕೋತಾ ಇದ್ದೀನಿ. ನಾನು ಮೊದಲೇ ಹೇಳಿದಾಗೆ ಇವತ್ತು ಸ್ವಲ್ಪ ಬಸ್ಸಾರು ಮಾಡೋಣ, ಕಾಳು ಸೊಪ್ಪು ಜೊತೆಗೆ ಪಲ್ಯ ಥರ ಇರಲಿ ಅಂತ ಅಂದ್ಬಿಟ್ಟು ಹೆಸರು ಕಾಳು ಒಂದು 3ರಿಂದ 4 ಹಿಡಿ ಆಗೋಷ್ಟು ಹೆಸರು ಕಾಳನ್ನು ಹಾಕ್ಕೊಳ್ತಾ ಇದ್ದೀನಿ ಕುಕ್ಕರ್ಗೆ. ಅದನ್ನು ನೀಟಾಗಿ ವಾಶ್ ಮಾಡಿ ಅದು ಮುಳುಗುವಷ್ಟು ನೀರನ್ನು ಸೇರಿಸ್ಬಿಟ್ಟು 2 ವಿಸಿಲ್ ಕೊಟ್ಟು ಬೇಯಿಸ್ಕೊಂಡ್ರೆ ಆಯಿತು. ನೀವು ಹಿಂದಿನ ದಿನ ಏನಾದರೂ ಹೆಸರು ಕಾಳನ್ನ ನೆನೆಸಿಟ್ಟಿದ್ರಿ ಅಂತ ಅಂದರೆ ಜಸ್ಟ್ ಒಂದೇ ಒಂದು ವಿಸಿಲ್ ಸಾಕು. ನಾನಿಲ್ಲಿ ನೆನೆಸಿಟ್ಟಿರಲಿಲ್ಲ, ಹಾಗಾಗಿ ಅದನ್ನು 2 ವಿಸಿಲ್ ಕೊಟ್ಟು ಬೇಯಿಸ್ಕೊತಾ ಇದ್ದೀನಿ. ಉಪ್ಪು ಬೇಕಾದರೆ ಹಾಕೋಬೋದು ಮೊದಲೇನೆ. ನಾನಿಲ್ಲಿ ಉಪ್ಪೇನು ಹಾಕ್ತಾ ಇಲ್ಲ, ಹಾಗೆಯೇ ಜಸ್ಟ್ ಬೇಯಿಸ್ಕೊತಾ ಇದ್ದೀನಿ. ಅದು ಬೇಯೋ ಟೈಮ್ನಲ್ಲಿ ಸ್ವಲ್ಪ ನಾನು ಲಾಸ್ಟ್ ಹೇರ್ ಆಯಿಲ್ ಮಾಡೋದು ತೋರಿಸಿದ್ದೆ ಮನೆಯಲ್ಲಿ ಹೇಗೆ ಮಾಡೋದು ಅಂತ. ಸೊ ಸ್ವಲ್ಪ ತಲೆ ಎಲ್ಲ ನೋವ್ತಾ ಇತ್ತು ಅಂತ ಅಂದ್ಬಿಟ್ಟು ನೀಟಾಗಿ ಹೇರ್ ಆಯಿಲ್ ಎಲ್ಲ ಹಾಕ್ಕೊಂಡು ಒಂದು 5-10 ಮಿನಿಟ್ಸ್ ಬಿಟ್ಟು ಆಮೇಲೆ ನೀಟಾಗಿ ತಲೆ ಬಾಚ್ಕೊಂಡು ರೆಡಿ ಆಗ್ತಾಯಿದ್ದೀನಿ. ಆ್ಯಂಡ್ ವಾರಕ್ಕೆ 2 ಸಲ ನಾನು ಈ ಹೇರ್ ಆಯಿಲ್ನ ಹಾಕ್ಕೊತೀನಿ. ತಲೆಗೆ ತುಂಬಾ ತಂಪು ಅಂತ ಅನಿಸುತ್ತೆ. ಆ್ಯಂಡ್ ನನಗೆ ಹೇರ್ ಫಾಲ್ ಎಲ್ಲ ತುಂಬಾ ಕಡಿಮೆ ಆಗಿದೆ ಈ ರೀತಿ ಹೇರ್ ಆಯಿಲ್ನ ಯೂಸ್ ಮಾಡ್ತಾ. ನನಗೆ ಇಲ್ಲಿ ಹೆಸರು ಕಾಳು 2 ವಿಸಲ್ ಕೊಟ್ಟು ಬೇಯಿಸ್ಕೊಂಡಿದ್ದೆ ಅಲ್ವಾ ನೀಟಾಗಿ. ಅಂದರೆ ತುಂಬ ಕಾಳು ಥರನೇ ಇರಬೇಕು, ತುಂಬ ಮೆತ್ತಗಾದ್ರೂ ಪಲ್ಯಕ್ಕೆ ಅದು ಚೆನ್ನಾಗಾಗಲ್ಲ. ಹಾಗಾಗಿ 2 ವಿಸಲ್ ಕೊಟ್ಟು ಬೇಯಿಸ್ಕೊಂಡಿದ್ದೀನಿ. ಅದನ್ನು ಹಾಗೆಯೇ ಬಸ್ತಿಟ್ಕೊಂಡಿದ್ದೀನಿ. ಸೊ ಇವಾಗ ಮೊದಲಿಗೆ ಇದ್ದಿದ್ದರಿಂದ ಅದಕ್ಕೆ ಪಲ್ಯ ಮಾಡಿಬಿಡೋಣ ಅಂತ ಅಂದ್ಬಿಟ್ಟು ಇಲ್ಲಿ ಸ್ವಲ್ಪ ಎಣ್ಣೆ ಹಾಕಿ ಸಾಸಿವೆ, ಕರಿಬೇವು, ಸ್ವಲ್ಪ ಜೀರಿಗೆ, ಜಜ್ಜಿಟ್ಕೊಂಡಿರೋವಂಥ ಬೆಳ್ಳುಳ್ಳಿ, ಹಸಿರು ಮೆಣಸಿನ್ಕಾಯಿ ಸ್ವಲ್ಪ ಹಣ್ಣಾಗೋಗಿತ್ತು, ಅದನ್ನು ಮಾತ್ರ ನಾನಿಲ್ಲಿ ಹಾಕಿದ್ದೀನಿ, ಒಂದು 2ರಿಂದ 3 ಆಗೋಷ್ಟು. ಹಾಗೆಯೇ ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದಂಥ ಈರುಳ್ಳಿ ಒಂದು ಅರ್ಧ ಹಾಕಿದ್ದೀನಿ ಅಷ್ಟೇ. ಇಲ್ಲಿ ಸೊಪ್ಪು ಸೇರಿಸ್ತಾ ಇದ್ದೀನಿ, ದಂಟಿನ ಸೊಪ್ಪು 2 ಕಟ್ ಆಗೋಷ್ಟು ಸೇರಿಸ್ತಾ ಇದ್ದೀನಿ. ನೀವು ಬೇಕಿದ್ರೆ ಕಾಳಿನ ಜೊತೆಗೇ ಬೇಯಿಸ್ಕೊಂಡು ಸಹ ಬಸ್ತು ಒಟ್ಟಿಗೆ ಹಾಕೋಬೋದು. ಬೇಯಿಸ್ಕೊಂಡಾಗ ತುಂಬ ಮೆತ್ತಗಾಗ್ಬಿಡುತ್ತೆ. ನನಗೆ ಸ್ವಲ್ಪ ಕ್ರಂಚಿಯಾಗಿ ಸಿಗಬೇಕು ಪಲ್ಯದಲ್ಲಿ, ಹಾಗಾಗಿ ನಾನು ಕಾಳಿನೊಟ್ಟಿಗೆ ಈ ಸೊಪ್ಪನ್ನು ಬೇಯಿಸಲಿಕ್ಕೆ ಹಾಕಿಲ್ಲ. ಸಪ್ರೇಟಾಗಿ ಒಗ್ಗರಣೆಲೇ ಒಂದು 5 ನಿಮಿಷ ಈ ರೀತಿ ಬಾಡಿಸಿದ್ರೇ ಸಾಕು, ಚೆನ್ನಾಗಿ ಅದು ಫ್ರೈ ಆಗಿಬಿಡುತ್ತೆ. ಸೊ ನೀಟಾಗಿ ಒಂದು ಸಲ ಮಿಕ್ಸ್ ಮಾಡಿ ರುಚಿಗೆ ಉಪ್ಪೆಲ್ಲ ಹಾಕಿಬಿಟ್ಟು ಲಿಡ್ನ ಕ್ಲೋಸ್ ಮಾಡಿ ಒಂದು 3-4 ಮಿನಿಟ್ಸ್ ಬಿಟ್ಟರೆ ಸಾಕು. ಸೊಪ್ಪು ನೀಟಾಗಿ ಬಾಡಿರುತ್ತೆ. ಆವಾಗ ಬಸ್ತಿಟ್ಕೊಂಡಿದ್ನಲ್ಲ ಹೆಸರು ಕಾಳು ಅದನ್ನು ಸೇರಿಸ್ತಾ ಇದ್ದೀನಿ. ಹಾಗೆಯೇ ಒಂದು ಸ್ವಲ್ಪ ಕಾಯಿ ತುರಿನ ಸೇರಿಸಿ ನೀಟಾಗಿ ಮಿಕ್ಸ್ ಮಾಡಿಬಿಟ್ಟು ಒಂದು ಲಿಡ್ನ ಕ್ಲೋಸ್ ಮಾಡಿ ಒಂದು 5-10 ಮಿನಿಟ್ಸ್ ಲೋ ಫ್ಲೇಮ್ನಲ್ಲಿ ನಾವು ಚೆನ್ನಾಗಿ ಅದನ್ನು ಬೇಯಲಿಕ್ಕೆ ಬಿಟ್ಟರೆ ಕಾಯಿ ತುರಿದು ಮತ್ತು ಸೊಪ್ಪಿಂದು ಫ್ಲೇವರು ಎಲ್ಲನೂ ಹೆಸರು ಕಾಳಿಗೆ ಚೆನ್ನಾಗಿ ಹೀರ್ಕೊಂಡಿರುತ್ತೆ. ಸೊ ಇವಾಗ ಕಾಳು ಪಲ್ಯ ರೆಡಿ ಆಯಿತು ಬಸ್ತಿಟ್ಕೊಂಡಿದ್ಮಲ್ಲ ಅದಕ್ಕೆ. ಈಗ ಬಸ್ಸಾರು ಮಾಡೋದಕ್ಕೆ ಬೇರೆ ಒಂದು ಒಗ್ಗರಣೆ ಪ್ರಿಪೇರ್ ಮಾಡ್ಕೋಬೇಕು. ಒಗ್ಗರಣೆ ಅಂದರೆ ಮಸಾಲೆ. ಅದಕ್ಕೋಸ್ಕರ ಇನ್ನೊಂದು ಪ್ಯಾನ್ಗೆ ನಾನು ಒಂದು ಸ್ವಲ್ಪ ಎಣ್ಣೆ ಹಾಕಿದ್ದೀನಿ. ಎಣ್ಣೆ ಸ್ವಲ್ಪ ಬಿಸಿ ಆಗ್ತಾಯಿದ್ದ ಹಾಗೆಯೇ ಜೀರಿಗೆ, ಬೆಳ್ಳುಳ್ಳಿ ಮತ್ತು ಈರುಳ್ಳಿ ಇದಕ್ಕೊಂದು ಅರ್ಧ ಹಾಕಿದ್ದೀನಿ ಅಷ್ಟೇ. ಇನ್ನರ್ಧ ಈರುಳ್ಳಿ ಕಾಳು ಪಲ್ಯಕ್ಕೆ ಹಾಕಿದ್ದೀನಿ. ಈರುಳ್ಳಿ ಸ್ವಲ್ಪ ಫ್ರೈ ಆಗ್ತಾಯಿದ್ದ ಹಾಗೆಯೇ ಟೊಮ್ಯಾಟೊನೂ ಒಂದು ಅರ್ಧ ಹಾಕಿದ್ದೀನಿ. ಏಕೆಂದರೆ ತುಂಬ ಜಾಸ್ತಿ ದೊಡ್ಡ ಟೊಮ್ಯಾಟೊ ಇತ್ತು, ಹಾಗಾಗಿ ಒಂದು ಫುಲ್ ಹಾಕಿದ್ರೆ ಸಾಂಬಾರು ಸಹ ತುಂಬ ಗಟ್ಟಿ ಆಗಿಬಿಡುತ್ತೆ. 2 ದಿನಕ್ಕಾಗೋಷ್ಟು ಬೇಡ ಸಾಂಬಾರು, ಒಂದೇ ದಿನದಲ್ಲಿ ಖಾಲಿ ಆಗಿಬಿಡುತ್ತೆ ಇಲ್ಲಾಂದರೆ ಅಂತ ಅಂದ್ಬಿಟ್ಟು ಸ್ವಲ್ಪನೇ ಮಸಾಲೆ ಹಾಕಿ ಸ್ವಲ್ಪನೇ ಸಾಂಬಾರು ಮಾಡ್ತಾಯಿದ್ದೀನಿ. ಇಲ್ಲಿ ಟೊಮೆಟೊ ಸ್ವಲ್ಪ ಒಂದು 2-3 ನಿಮಿಷ, ತುಂಬ ಏನದು ಸಾಫ್ಟ್ ಆಗಬೇಕು ಅಂತೇನಿಲ್ಲ, ಒಂದು 2-3 ನಿಮಿಷ ಫ್ರೈ ಆಗ್ತಾಯಿದ್ದ ಹಾಗೆಯೇ ಒಂದೇ ಒಂದು ಹಿಡಿ ಆಗೋಷ್ಟು, ಒಂದು ಅರ್ಧ ಹಿಡಿ ಹಾಕ್ಕೊಂಡ್ರೂ ಸಾಕು ಅಷ್ಟು ಕಾಯಿ ತುರಿನ ಹಾಕಿ ಮಿಕ್ಸ್ ಮಾಡಿದ್ದೀನಿ. ಹಾಗೆಯೇ ಈ ಬೇಯಿಸ್ಕೊಂಡಿರೋವಂಥ ಕಾಳು ಸೊಪ್ಪು ಎಲ್ಲ ಇರುತ್ತಲ್ಲ ಅದನ್ನು ಸಹ ಒಂದು ಸೌಟ್ ಆಗುವಷ್ಟು ಈ ಮಸಾಲೆಗೆ ಹಾಕಿಬಿಟ್ಟು ಸ್ಟವ್ನ ಆಫ್ ಮಾಡಿ ಇವಾಗ ಇದಕ್ಕೆ ಸಾಂಬಾರು ಪುಡಿನ ಸೇರಿಸ್ತಾ ಇದ್ದೀನಿ. ಸಾಂಬಾರು ಪುಡಿ ನಿಮಗೆ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಹಾಕೋಬೋದು. ನಾನಿಲ್ಲಿ 3 ಟೀ ಚಮಚ ಆಗುವಷ್ಟು ಸಾಂಬಾರು ಪುಡಿನ ಸೇರಿಸ್ತಾ ಇದ್ದೀನಿ. ನಮಗೆ ಸ್ವಲ್ಪ ಮೀಡಿಯಮ್ ಸ್ಪೈಸ್ ಇದ್ರೇ ಇಷ್ಟ, ಹಾಗಾಗಿ ನಮ್ಮನೆ ಸಾಂಬಾರು ಪುಡಿ ಸ್ವಲ್ಪ ಮೀಡಿಯಮ್ ಸ್ಪೈಸೇ ಇರುತ್ತೆ. ತುಂಬ ಖಾರ ಜಾಸ್ತಿ
ಬೇಕು ಅಂತ ಅಂದವರು 3 ಸ್ಪೂನ್ ಹಾಕೋ ಕಡೆ 4-4.5 ಸ್ಪೂನ್ ಹಾಕ್ಕೊಂಡ್ರೆ ತುಂಬ ಖಾರವಾಗೂ ಇರುತ್ತೆ, ಟೇಸ್ಟಿಯಾಗೂ ಸಹ ಬರುತ್ತೆ. ಈ ಮಸಾಲೆ ಪೂರ್ತಿ ತಣ್ಣಗಾದ ನಂತರ ಇವಾಗ ಇದನ್ನು ಮಿಕ್ಸಿ ಜಾರಿಗೆ ಹಾಕ್ಕೊಂಡು, ಬೇಕಿದ್ದರೆ ನೀವು ಎಕ್ಸ್ಟ್ರಾ ನೀರನ್ನು ಸೇರಿಸ್ಕೊಂಡು ನುಣ್ಣದಾಗಿ ರುಬ್ಕೊಳ್ಳಿ, ಇಲ್ಲ ಬಸ್ತಿಟ್ಕೊಂಡಿರೋ ಅಂಥ ನೀರನ್ನೇ 1 ಸೌಟ್ ಆಗೋವಷ್ಟು ಹಾಕ್ಬಿಟ್ಟು ಇದನ್ನು ನುಣ್ಣದಾಗಿ ರುಬ್ಬಿಟ್ಕೋಬೇಕು. ನುಣ್ಣದಾಗಿ ರುಬ್ಕೊಂಡು ಬಸ್ತ್ಕೊಂಡಿರೋ ಅಂಥ ನೀರಿಗೇ ಇದನ್ನು ಆ್ಯಡ್ ಮಾಡ್ತಾಯಿದ್ದೀನಿ. ಹಾಗೆಯೇ ಮಿಕ್ಸಿ ಜಾರಿಗೆ ಇನ್ನೊಂದು ಸ್ವಲ್ಪ ನೀರನ್ನು ಹಾಕಿ ನೀಟಾಗಿ ಇದನ್ನು ಮಿಕ್ಸಿ ಜಾರ್ನೆಲ್ಲ ನೀಟಾಗಿ ವಾಶ್ ಮಾಡಿ, ಬಸ್ಸಾರು ಕನ್ಸಿಸ್ಟೆನ್ಸಿ ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ನೀರನ್ನು ಆ್ಯಡ್ ಮಾಡ್ಕೊಳ್ಳಿ. ಒಂದು 1/4 ಕಪ್ ಆಗುವಷ್ಟು ಹುಣಸೆ ಹುಳಿನೂ ಸಹ ಸೇರಿಸಿದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿಬಿಟ್ಟು ನೀಟಾಗಿ ಚೆನ್ನಾಗಿ ಕುದಿ ಬರಬೇಕು. ಅದು ಚೆನ್ನಾಗಿ ಕುದಿ ಬಂದಮೇಲೆ ಲಾಸ್ಟಲ್ಲಿ ಮೇಲೊಗ್ಗರಣೆ ಕೊಟ್ಕೋಬೇಕು. ಮೇಲೊಗ್ಗರಣೆ ಕೊಟ್ಕೊಳ್ಳೋವಂಥ ವೀಡಿಯೋ ಡಿಲೀಟ್ ಆಗೋಗಿದೆ. ಸೊ ಇಲ್ಲಿ ನಾನು ಮೇಲೊಗ್ಗರಣೆಗೆ ಬರೀ ಸಾಸಿವೆ, ಜೀರಿಗೆ, ಕರಿಬೇವು, ಒಣಮೆಣಸಿನ್ಕಾಯಿ ಇಷ್ಟನ್ನೇ ಹಾಕಿದ್ದೀನಿ. ಸ್ವಲ್ಪ ಎಲ್ಲ ಆದಮೇಲೆ ಕೊತ್ತಂಬರಿ ಸೊಪ್ಪನ್ನು ಸಾಂಬಾರಿಗೆ ಹಾಕಿ, ಅಂದರೆ ಬಸ್ಸಾರಿಗೆ ಹಾಕಿ ನೀಟಾಗಿ ಕುದಿಸ್ತಾ ಇದ್ದೀನಿ ಅಷ್ಟೇ. ಬೇರೆ ಏನು ಈರುಳ್ಳಿ ಆಗಿರ್ಬೋದು, ಬೆಳ್ಳುಳ್ಳಿ ಆಗಿರ್ಬೋದು ಅದೆಲ್ಲ ಬೇಡ, ಮಸಾಲೆಗೇ ಎಲ್ಲ ಹಾಕಿರ್ತೀವಿ ಅಲ್ವಾ. ಸೊ ಇಷ್ಟೇ ಇರಬೇಕು. ಬಸ್ಸಾರು ಅಂತ ಅಂದರೆ ತಿಳಿಯಾಗೇ ಇರಬೇಕು. ಮೇಲ್ಗಡೆ ಅದರಲ್ಲಿ ಈರುಳ್ಳಿ, ಟೊಮ್ಯಾಟೊ ಅದೆಲ್ಲ ಏನೂ ಸಿಗಬಾರ್ದು. ಸೊ ನಮ್ಮ ಕಡೆ ಒಂಥರ ಒಬ್ಬಟ್ಟಿನ ಸಾರು ಮಾಡ್ತಾರೆ ನೋಡಿ, ಹೋಳಿಗೆ ಸಾರು, ಇದೇ ರೀತಿ ಮಾಡೋದು ತುಂಬಾ ಟೇಸ್ಟಿಯಾಗಿರುತ್ತೆ. ನಾನು ಹೇಳ್ದಾಗೆ ನಮ್ಮ ಮನೆ ಖಾರದ ಪುಡಿ ಸ್ವಲ್ಪ ಮೀಡಿಯಮ್ ಸ್ಪೈಸ್ ಇರುತ್ತೆ, ಹಾಗಾಗಿ ನಾನು ಬೆಲ್ಲ ಸೇರಿಸಿಲ್ಲ. ನಿಮಗೆ ಖಾರ ನಿಮ್ಮ ಕಡೆ ಬೆಲ್ಲ ಹಾಕ್ತೀರಾ ಎಲ್ಲ ಅಡುಗೆಗೂ ಅಂತ ಅಂದರೆ ಒಂದು ಸಣ್ಣ ಪೀಸ್ ಆಗೋಷ್ಟು ಬೆಲ್ಲ ಹಾಕ್ಕೊಂಡ್ರೆ ಬಸ್ಸಾರು ಇನ್ನೂ ಟೇಸ್ಟಿಯಾಗಿರುತ್ತೆ. ಸೊ ನೋಡಿ, ಬಸ್ಸಾರು ಸಹ ರೆಡಿ ಆಯಿತು, ಕಾಳು ಸೊಪ್ಪಿನ ಪಲ್ಯನೂ ಸಹ ರೆಡಿ ಆಯಿತು. ಈ ಕಡೆ ರೈಸ್ಗೂ ಸಹ ಇಟ್ಟಿದ್ದೀನಿ. ಹಾಗೆಯೇ ಹಿತೈಷ್ಗೆ ಒಂದು ಸಣ್ಣ ಗಾತ್ರದ ಮುದ್ದೆ ಮಾಡಿಕೊಟ್ಟಿದ್ದೆ ಮಧ್ಯಾಹ್ನಕ್ಕೆ. ತುಂಬಾ ಇಷ್ಟಪಟ್ಟು ತಿಂದ ಅವನು. ಏಕೆಂದರೆ ಬೆಳಗ್ಗೆನೂ ಪುಳಿಯೋಗರೆ, ಮಧ್ಯಾಹ್ನನೂ ಅನ್ನ, ರಾತ್ರಿಗೂ ಅನ್ನ ಅಂತ ಅಂದರೆ ಅಷ್ಟು ಸರಿ ಬರಲ್ಲ ಅಂತ ಅಂದ್ಬಿಟ್ಟು ಮಧ್ಯಾಹ್ನಕ್ಕೆ ಮುದ್ದೆ ಮಾಡಿದ್ದೆ. ಹಾಗೆಯೇ ಲಾಸ್ಟ್ ಟೈಮ್ ನಾನು ತುಪ್ಪದ ವೀಡಿಯೋ ಹಾಕಿದಾಗ ಅವತ್ತೇ ಎಲ್ಲನೂ ಖಾಲಿ ಆಗೋಗಿತ್ತು, ಔಟ್ ಆಫ್ ಸ್ಟಾಕ್ ಆಗಿತ್ತು ಅಂತ ಅಂದ್ಬಿಟ್ಟು ಮೊನ್ನೆ ಮತ್ತೆ ಬೆಣ್ಣೆ ತರಿಸಿ ತುಪ್ಪ ಕಾಯಿಸಿ ಇಟ್ಟಿದ್ದೀವಿ ಇಲ್ಲಿ. ಸೊ ಇಲ್ಲಿ 2 ಥರದ್ದು ತುಪ್ಪ ಅವೈಲೇಬಲ್ ಇದೆ. ನೀವು ಡಿಫ್ರೆನ್ಸ್ ನೋಡ್ಬೋದು. ಸ್ವಲ್ಪ ಗ್ರೀನಿಶ್ ಕಲರ್ ಆಗಿರೋ ಅಂಥದ್ದು ಎಮ್ಮೆ ತುಪ್ಪ, ಫುಲ್ ಯೆಲ್ಲೋಯಿಶ್ ಕಲರ್ ಆಗಿರೋ ಅಂಥದ್ದು ಹಸುವಿನ ತುಪ್ಪ. ನಿಮಗೆ ಯಾವ ತುಪ್ಪ ಬೇಕೋ ಅದನ್ನು ನೀವು ಆಪ್ಟ್ ಮಾಡಿ ಅಂದರೆ ನಮ್ಮ ಹತ್ರ ತರಿಸ್ಕೋಬೋದು. ಎರಡೂ ತುಪ್ಪನೂ ಸಹ ತುಂಬಾ ಚೆನ್ನಾಗಿದೆ, ತುಂಬಾ ಹೆಲ್ದಿ ಆಗಿರುತ್ತೆ. ನೀವು ತುಂಬ ಸಣ್ಣ ಇದ್ದೀರಾ, ಮಕ್ಕಳು ತುಂಬ ಸಣ್ಣ ಇದ್ದಾರೆ ಅಂತ ಅಂದರೆ ಎಮ್ಮೆ ತುಪ್ಪ ಬೆಸ್ಟ್ ಅಂತಲೇ ಹೇಳ್ಬೋದು. ಏಕೆಂದರೆ ನಮ್ಮ ಊರಲ್ಲೆಲ್ಲ ಚಿಕ್ಕ ವಯಸ್ಸಿಂದನೂ ಹಿತೈಷ್ಗಾಗಿರ್ಬೋದು, ನಮ್ಮ ಊರಲ್ಲೆಲ್ಲ ಎಮ್ಮೆ ಸಾಕಿರ್ತಾರೆ ಅಲ್ವಾ. ಸೊ ಎಮ್ಮೆ ಬೆಣ್ಣೆನೇ ತಿಂದು ಮನೆಯಲ್ಲಿ ತುಪ್ಪ ಮಾಡಿ ಮಕ್ಕಳಿಗೆಲ್ಲ ಅಲ್ಲಿ ತಿನ್ನಿಸೋ ಅಂಥದ್ದು ತುಂಬ ಟೇಸ್ಟಿಯಾಗಿರುತ್ತೆ. ಇಲ್ಲ ನಮಗೆ ಎಮ್ಮೆ ಬೆಣ್ಣೆ ಬೇಡ, ನಮಗೆ ರೂಢಿ ಇಲ್ಲ ಅಂತ ಅಂದರೆ ಹಸುವಿನ ಬೆಣ್ಣೆಯಿಂದ ಮಾಡಿರೋವಂಥ ತುಪ್ಪನೂ ಸಹ ಅವೈಲೇಬಲ್ ಇದೆ. ಇಲ್ಲಿ ನೀವು ನೋಡ್ತಾ ಇರ್ಬೋದು, ಇದು ಹಸುವಿಂದು ತುಪ್ಪ. ಇದು ಡಾರ್ಕ್ ಯೆಲ್ಲೋಯಿಶ್ ಕಲರ್ ಇರುತ್ತೆ. ಇದಕ್ಕೆ ನಾವು ಅರಿಶಿನ ಹಾಕಲ್ಲ, ಬೆಣ್ಣೆನೇ ಕರಗಿಸಿದಾಗ ನ್ಯಾಚುರಲ್ ಆಗೇ ಈ ಕಲರ್ ಬರುತ್ತೆ. ಎಮ್ಮೆ ತುಪ್ಪ ಏನಕ್ಕೆ ಆ ಕಲರ್ ಅಂತ ಅಂದರೆ ಅದಕ್ಕೆ ನಾವು ಅರಿಶಿನ ಹಾಕ್ತೀವಿ. ಏಕೆಂದರೆ ಎಮ್ಮೆ ತುಪ್ಪ ಪ್ಯೂರ್ ವೈಟ್ ಇರುತ್ತೆ, ಅದಕ್ಕೆ ಕಲರ್ಗೆ ನಾವು ಅರಿಶಿನ ಹಾಕ್ತೀವಿ. ಸ್ವಲ್ಪ ಅರಿಶಿನ, ವೀಳ್ಯದೆಲೆ, ಸ್ವಲ್ಪ ಮೆಂತ್ಯ, ಜೀರಿಗೆ ಇವಿಷ್ಟನ್ನೇ ಹಾಕ್ಬಿಟ್ಟು ನಾವು ತುಪ್ಪ ಕಾಯಿಸಿಟ್ಕೊಳ್ಳೋ ಅಂಥದ್ದು. ಸೊ ಇಲ್ಲಿ ನೀವು ಡಿಫ್ರೆನ್ಸ್ ನೋಡ್ಬೋದು. ನಿಮ್ಗೆ ಯಾವ್ದು ಬೇಕೋ ಅದನ್ನು ನೀವು ಆರ್ಡರ್ ಪ್ಲೇಸ್ ಮಾಡಿ ತರಿಸ್ಕೋಬೋದು.